ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗುಬ್ಬಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ತಾಲೂಕಿನ ಕಳ್ಳಿಪಾಳ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಅನುದಾನ ಅಡಿಯಲ್ಲಿ ಸುಮಾರು 3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಹಾಗೂ ಮುಡೀನಹಳ್ಳಿಯಲ್ಲಿ ನೂತನ ಆಸ್ಪತ್ರೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಮಡೇನಹಳ್ಳಿ ಗ್ರಾಮದಲ್ಲಿ 4 ಕೋಟಿ ಮೊತ್ತದಲ್ಲಿ ಸುಸಜ್ಜಿತವಾದ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣವಾಗುತ್ತಿದ್ದು, ಇಲ್ಲಿ ಆರೋಗ್ಯ ಸೇವೆ ಪಡೆಯಲು ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಇನ್ನು ಬಿದಿರೆ ಹಾಗೂ ದೊಡ್ಡಗುಣಿ ಆಸ್ಪತ್ರೆಗಳನ್ನ ಅಭಿವೃದ್ಧಿಪಡಿಸಲಾಗುವುದು. ಇರುವ ಭೂಮಿಯನ್ನ ಸರ್ಕಾರಿ ಕಚೇರಿಗಳಿಗೆ, ವಸತಿ ನಿಲಯಗಳಿಗೆ, ಆಶ್ರಯ ಯೋಜನೆಯಲ್ಲಿ ಆಶ್ರಯ ಮನೆಗಳಿಗೆ ಮೀಸಲಿಡಲಾಗಿದೆ. ಜಿ ಹೊಸಳ್ಳಿ ಬಳಿ 10 ಎಕರೆ, ಮತ್ತಿಕೆರೆ ಬಳಿ 20 ಎಕರೆಯನ್ನ ಕಿತ್ತೂರಾಣಿ ಚೆನ್ನಮ್ಮ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಮೀಸಲಿರಿಸಲಾಗಿದೆ. ರಿಂಗ್ ರಸ್ತೆಯಲ್ಲಿ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣಕ್ಕೆ 2 ಎಕರೆ ಜಾಗ ನೀಡಲಾಗಿದೆ. ಪಿಡಬ್ಲ್ಯೂಡಿ ಕಟ್ಟಡ ನಿರ್ಮಾಣಕ್ಕೂ ಜಾಗ ನೀಡಲಾಗಿದೆ ಎಂದು ಅವರು ಅಂಗನವಾಡಿ ನಿರ್ಮಾಣಕ್ಕೆ 98 ಅಂಗನವಾಡಿ ಕಟ್ಟಡಗಳನ್ನ ಹಾಕಲಾಗಿದೆ. ಎಚ್ಎಎಲ್ನಿಂದ 22 ಕಟ್ಟಡಗಳನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿಎಸ್ಆರ್ ಫಂಡ್ನಲ್ಲಿ ಹೆಚ್ಚಿನ ಕಟ್ಟಡಗಳನ್ನ ನೀಡುವಂತೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್, ರಾಜಣ್ಣ ಲೋಕಣ್ಣ, ಹೆರೂರು ಪಂಚಾಯಿತಿ ಅಧ್ಯಕ್ಷೆ ರಾಧಾಮಣಿ ಶ್ರೀನಿವಾಸ್, ಕರಿತಿಮಯ್ಯ, ಟಿಎಚ್ಒ ಬಿಂದು ಮಾಧವ, ವೈದ್ಯ ಚೇತನ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ನರಸಿಂಹರಾಜು, ಉಪಾಧ್ಯಕ್ಷೆ ಮಹಾಲಕ್ಷ್ಮಿ, ರವಿಕುಮಾರ್, ಸದಸ್ಯರಾದ ಹರ್ಷನ್, ಕಮಲಮ್ಮ, ಲೋಕೇಶ್, ನರಸಿಂಹಮೂರ್ತಿ, ಮುಖಂಡರಾದ ನಂಜುಂಡಪ್ಪ, ಸಿದ್ದರಾಮಣ್ಣ, ನಿಂಗಣ್ಣ, ಹುಚ್ಚೇಗೌಡ, ಬಸವಲಿಂಗಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಫೋನ್ ತೆಗೆದು ಕೊಡ್ತೇವೆ ಬಿಡು. ಓಂ ಮಂಗಳಾಂಗ ಮಹಾಸ್ವಾಮಿನ್ ಮಂಗಳಾಂಗಿತ ಪೂಜಿತಾ ಮಂಗಳಂ ರಕ್ಷಾಂ ಧಾರಯಾಮಿ ಸುಪ್ರೇದಾ ಸುಪ್ರಸನ್ನ ವರದಾ ಭವನ್. ನಾವು ತಾತ್ಕಾಲಿಕವಾಗಿ ಅಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿ ಇದುವರೆಗೂ ಅಲ್ಲಿ ಡಾಕ್ಟ್ರಿಟ್ಟು ಕೆಲಸ ಮಾಡಿಸ್ತಿದ್ದು. ಈಗ ಪರ್ಮನೆಂಟ್ ಬಿಲ್ಡಿಂಗು ಸ್ಯಾಂಕ್ಷನ್ ಮಾಡಿಸೋಕ್ಕೆ ಈ ಸರಿ ಮಾಡಿದ್ದೀವಿ. 4 ಕೋಟಿ ರೂಪಾಯಲ್ಲಿ ಒಳ್ಳೆ ಬಿಲ್ಡಿಂಗ್ ಪ್ರಾರಂಭ ಮಾಡ್ತೀವಿ. ಭಾಗಕ್ಕೆಲ್ಲ ಅವರ ಆಸೆ ಇವಾಗ ಈಡೇರಿದೆ. ತಾಲೂಕು ಆಸ್ಪತ್ರೆ ಕೂಡ ಬದಲಾವಣೆ ಆಗಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.